ಸಿಲಿಕಾನ್ ಸಿಟಿಯಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಳಾಗಿದೆ. ರಸ್ತೆಯಲ್ಲಿ ಬಿಡಾಡಿ ದನಗಳ ಓಡಾಟದಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ ಇದರಿಂದ. ಯಾಕಂದ್ರೆ ಆ ಮಟ್ಟಿಗೆ ಈ ಒಂದು ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಳವಾಗಿದೆ. ಸಾರಕ್ಕಿ, ಬನಶಂಕರಿ, ಕೆಆರ್ ಮಾರ್ಕೆಟ್, ರಾಜಾಜಿನಗರ, ಬನ್ನೇರುಘಟ್ಟ, ಕೋರಮಂಗಲ ಸೇರಿ ಹಲವೆಡೆ ದನಗಳ ಕಾಟ ಹೆಚ್ಚಾಗಿದೆ. ಸಾಕು ದನಗಳನ್ನ ರಸ್ತೆಗೆ ಬಿಡ್ತಿದ್ದಾರೆ ಮಾಲೀಕರು. ಇದರಿಂದ ವಾಹನ ಸವಾರಿಗೂ ಕಷ್ಟ ಆಗ್ತಾ ಇದೆ. ಸಾಕು ದನಗಳನ್ನ ಮಾಲೀಕರು ರಸ್ತೆಗೆ ಬಿಡ್ತಿದ್ದಾರೆ. ಬಿಡಾಡಿ ದನಗಳ ಸೆರೆಗೆ ಹಿಂದೇಟು ಹಾಕ್ತಿದ್ದಾರೆ. ಬಿಬಿಎಂಪಿ ಕೂಡ ಕಣ್ಮುಚ್ಚಿ ಕುಳಿತಿದ್ಯಾ ಅಂತ ಇದನ್ನೆಲ್ಲ ನೋಡ್ಕೊಂಡು ಟ್ರಾಫಿಕ್ ಪೊಲೀಸರಿಗೆ ನಿತ್ಯ ದನ ಓಡಿಸೋದೇ ಕೆಲಸ ಆಗ್ಬಿಟ್ಟಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋದಲ್ಲದೆ ದನಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸ ಟ್ರಾಫಿಕ್ ಪೊಲೀಸ್ ಮನೆಗಳಿಗೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಾಹನ ಸವಾರರಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಅಂತ. ಬಿಡಾಡಿ ದನಗಳ ಸೆರೆ ಹಿಡಿಬೇಕಿದೆ ಈಗ ಬಿಬಿಎಂಪಿ. ಬಿಡಾಡಿ ದನಗಳ ಮಾಲೀಕರಿಗೆ ₹600 ದಂಡ ಹಾಕಲು ಅವಕಾಶ ಕೂಡ ಇದೆ. ಆದ್ರೆ ಬಿಬಿಎಂಪಿ ಏನು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ರಸ್ತೆ ಬದಿಯಲ್ಲೇ ಆಗಿರ್ಬೋದು, ಮಧ್ಯದ ರಸ್ತೆಯಲ್ಲೇ ಆಗಿರ್ಬೋದು, ಎಲ್ಲಂದ್ರಲ್ಲೇ ಓಡಾಡ್ತಾ ಇರುತ್ತೆ. ಇದರಿಂದ ವಾಹನ ಸವಾರಿಗೆ ಕಿರಿಕಿರಿ ಆಗ್ತಾ ಇದೆ. ಆದ್ರೆ ದಂಡ ಹಾಕುವಂತ ಕೆಲಸ ಅಂತೂ ಬಿಬಿಎಂಪಿ ಮಾಡ್ತಾ ಇಲ್ಲ. ಈ ದನಗಳ ಮಾಲೀಕರು ಯಾರು ಅನ್ನೋದನ್ನ ಕಂಡುಹಿಡಿಬೇಕು, ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ವಾಹನ ಸವಾರರಿಗೆ ನಿತ್ಯ ನರಕ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಈ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಬಿಡಾಡಿ ದನಗಳು ಓಡಾಡ್ತಿದ್ರು ಕೂಡ ಬಿಬಿಎಂಪಿ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದರಿಂದ ವಾಹನ ಸವಾರರಿಗೂ ಕೂಡ ಕಷ್ಟ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ದಿವ್ಯಾ, ಬೆಂಗಳೂರಲ್ಲಿ ಭಾಗಶಃ ಈಗ ಟ್ರಾಫಿಕ್ ಜಾಮಿಂದನೇ ದಿನ ಕಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತೆ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಈ ಬಿಡಾಡಿ ದನಗಳಿಂದನೇ ಟ್ರಾಫಿಕ್ಗೆ ಜಾಮ್ ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಸಂಚಾರಿ ಪೊಲೀಸರಿಗೆ ಈ ಬಿಡಾಡಿ ದನಗಳನ್ನು ಓಡಿಸೋದೇ ಒಂದು ಕೆಲಸ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬನಶಂಕರಿ ಆಗಿರ್ಬೋದು, BTM ಲೇಔಟು ಜೊತೆಗೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಪ್ರದೇಶದಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳು ಇಂತಹ ಬಿಡಾಡಿ ದನಗಳನ್ನು ಸೆರೆ ಹಿಡಿದು ಆ ಒಂದು ಮಾಲೀಕರಿಗೆ ₹600ನಿಂದ ₹1000ವರೆಗೂ ದಂಡ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಈ ಬಿಡಾಡಿ ದನಗಳನ್ನು ಕಂಟ್ರೋಲ್ ಮಾಡೋದಲ್ಲಿ ವಿಫಲವಾಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿಯೇ ಬೆಂಗಳೂರಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ಗೆ ಬಿಡಾಡಿ ದನಗಳು ಕೂಡ ಕಾರಣ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಆಯಾ ಒಂದು ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ, ಈ ಬಿಡಾಡಿ ದನಗೆ ಕಡಿವಾಣ ಹಾಕಿ ಅಂತ ಹೇಳಿ. ಆದರೂ ಕೂಡ ಬೆಂಗಳೂರಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಪಘಾತಗಳು ಹೆಚ್ಚಾಗ್ತಿದ್ದಾವೆ, ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ, ಆಂಬ್ಯುಲೆನ್ಸ್ಗಳು ಕೂಡ ಮೂವ್ ಆಗೋದಕ್ಕೆ ಆಗಿರುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡು ಈಗ ಹೊಸದಾಗಿ ಟೆಂಡರ್ ನಿರ್ಮಾಣ ಮಾಡಿಕೊಂಡು ಈ ಒಂದು ಬಿಡಾಡಿ ದಿನಗಳನ್ನ ಸೆರೆ ಹಿಡಿಯುವಂತಹ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಈ ಟ್ರಾಫಿಕ್ ಜಾಮ್ ಬಿಡಾಡಿ ದಿನಗಳಿಂದ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದಿವ್ಯಾ, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಕಾನ್ ಸಿಟಿಯಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಳಾಗಿದೆ. ರಸ್ತೆಯಲ್ಲಿ ಬಿಡಾಡಿ ದನಗಳ ಓಡಾಟದಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ ಇದರಿಂದ. ಯಾಕಂದ್ರೆ ಆ ಮಟ್ಟಿಗೆ ಈ ಒಂದು ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಳವಾಗಿದೆ. ಸಾರಕ್ಕಿ, ಬನಶಂಕರಿ, ಕೆಆರ್ ಮಾರ್ಕೆಟ್, ರಾಜಾಜಿನಗರ, ಬನ್ನೇರುಘಟ್ಟ, ಕೋರಮಂಗಲ ಸೇರಿ ಹಲವೆಡೆ ದನಗಳ ಕಾಟ ಹೆಚ್ಚಾಗಿದೆ. ಸಾಕು ದನಗಳನ್ನ ರಸ್ತೆಗೆ ಬಿಡ್ತಿದ್ದಾರೆ ಮಾಲೀಕರು. ಇದರಿಂದ ವಾಹನ ಸವಾರಿಗೂ ಕಷ್ಟ ಆಗ್ತಾ ಇದೆ. ಸಾಕು ದನಗಳನ್ನ ಮಾಲೀಕರು ರಸ್ತೆಗೆ ಬಿಡ್ತಿದ್ದಾರೆ. ಬಿಡಾಡಿ ದನಗಳ ಸೆರೆಗೆ ಹಿಂದೇಟು ಹಾಕ್ತಿದ್ದಾರೆ. ಬಿಬಿಎಂಪಿ ಕೂಡ ಕಣ್ಮುಚ್ಚಿ ಕುಳಿತಿದ್ಯಾ ಅಂತ ಇದನ್ನೆಲ್ಲ ನೋಡ್ಕೊಂಡು ಟ್ರಾಫಿಕ್ ಪೊಲೀಸರಿಗೆ ನಿತ್ಯ ದನ ಓಡಿಸೋದೇ ಕೆಲಸ ಆಗ್ಬಿಟ್ಟಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋದಲ್ಲದೆ ದನಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸ ಟ್ರಾಫಿಕ್ ಪೊಲೀಸ್ ಮನೆಗಳಿಗೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಾಹನ ಸವಾರರಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಅಂತ. ಬಿಡಾಡಿ ದನಗಳ ಸೆರೆ ಹಿಡಿಬೇಕಿದೆ ಈಗ ಬಿಬಿಎಂಪಿ. ಬಿಡಾಡಿ ದನಗಳ ಮಾಲೀಕರಿಗೆ ₹600 ದಂಡ ಹಾಕಲು ಅವಕಾಶ ಕೂಡ ಇದೆ. ಆದ್ರೆ ಬಿಬಿಎಂಪಿ ಏನು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ರಸ್ತೆ ಬದಿಯಲ್ಲೇ ಆಗಿರ್ಬೋದು, ಮಧ್ಯದ ರಸ್ತೆಯಲ್ಲೇ ಆಗಿರ್ಬೋದು, ಎಲ್ಲಂದ್ರಲ್ಲೇ ಓಡಾಡ್ತಾ ಇರುತ್ತೆ. ಇದರಿಂದ ವಾಹನ ಸವಾರಿಗೆ ಕಿರಿಕಿರಿ ಆಗ್ತಾ ಇದೆ. ಆದ್ರೆ ದಂಡ ಹಾಕುವಂತ ಕೆಲಸ ಅಂತೂ ಬಿಬಿಎಂಪಿ ಮಾಡ್ತಾ ಇಲ್ಲ. ಈ ದನಗಳ ಮಾಲೀಕರು ಯಾರು ಅನ್ನೋದನ್ನ ಕಂಡುಹಿಡಿಬೇಕು, ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ವಾಹನ ಸವಾರರಿಗೆ ನಿತ್ಯ ನರಕ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಈ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಬಿಡಾಡಿ ದನಗಳು ಓಡಾಡ್ತಿದ್ರು ಕೂಡ ಬಿಬಿಎಂಪಿ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದರಿಂದ ವಾಹನ ಸವಾರರಿಗೂ ಕೂಡ ಕಷ್ಟ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ.
ದಿವ್ಯಾ, ಬೆಂಗಳೂರಲ್ಲಿ ಭಾಗಶಃ ಈಗ ಟ್ರಾಫಿಕ್ ಜಾಮಿಂದನೇ ದಿನ ಕಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತೆ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಈ ಬಿಡಾಡಿ ದನಗಳಿಂದನೇ ಟ್ರಾಫಿಕ್ಗೆ ಜಾಮ್ ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಸಂಚಾರಿ ಪೊಲೀಸರಿಗೆ ಈ ಬಿಡಾಡಿ ದನಗಳನ್ನು ಓಡಿಸೋದೇ ಒಂದು ಕೆಲಸ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬನಶಂಕರಿ ಆಗಿರ್ಬೋದು, BTM ಲೇಔಟ್ ಜೊತೆಗೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಪ್ರದೇಶದಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. BBMP ಅಧಿಕಾರಿಗಳು ಇಂತಹ ಬಿಡಾಡಿ ದನಗಳನ್ನು ಸೆರೆ ಹಿಡಿದು ಆ ಒಂದು ಮಾಲೀಕರಿಗೆ 600 ರೂಪಾಯಿನಿಂದ 1000 ರೂಪಾಯಿವರೆಗೂ ದಂಡ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆದರೆ BBMP ಅಧಿಕಾರಿಗಳು ಈ ಬಿಡಾಡಿ ದನಗಳನ್ನು ಕಂಟ್ರೋಲ್ ಮಾಡೋದಲ್ಲಿ ವಿಫಲವಾಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿಯೇ ಬೆಂಗಳೂರಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ಗೆ ಬಿಡಾಡಿ ದನಗಳು ಕೂಡ ಕಾರಣ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಆಯಾ ಒಂದು BBMP ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ, ಈ ಬಿಡಾಡಿ ದನಗೆ ಕಡಿವಾಣ ಹಾಕಿ ಅಂತ ಹೇಳಿ. ಆದರೂ ಕೂಡ ಬೆಂಗಳೂರಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಪಘಾತಗಳು ಹೆಚ್ಚಾಗ್ತಿದ್ದಾವೆ, ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ, ಆಂಬ್ಯುಲೆನ್ಸ್ಗಳು ಕೂಡ ಮೂವ್ ಆಗೋದಕ್ಕೆ ಆಗದಿರುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ BBMP ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡು ಈಗ ಹೊಸದಾಗಿ ಟೆಂಡರ್ ನಿರ್ಮಾಣ ಮಾಡಿಕೊಂಡು ಈ ಒಂದು ಬಿಡಾಡಿ ದಿನಗಳನ್ನು ಸೆರೆ ಹಿಡಿಯುವಂತಹ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಈ ಟ್ರಾಫಿಕ್ ಜಾಮ್ ಬಿಡಾಡಿ ದಿನಗಳಿಂದ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದಿವ್ಯಾ, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.